ಶ್ರೀ ಸದ್ಗುರುನಾಥ ಲೀಲಾಮೃತ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಸತ್ಸಂಗ 36. ಬೆಸೆದ ಸಂಬಂಧ. ಗುರುನಾಥರ ಅತ್ಯಂತ ಸನಿಹದ ಸಹವಾಸ ಹೊಂದಿದ್ದ ಭಕ್ತರೊಬ್ಬರು ಅದೇನು ಗ್ರಹಚಾರವೋ 8 ವರ್ಷಗಳ ವನವಾಸ ಅನುಭವಿಸಿದರು. ಜೀವನ ಕಗ್ಗಂಟಾಯಿತು. ಲಕ್ಷಗಟ್ಟಲೆ ಸಾಲವಾಯಿತು. ಮಗನಿಗೆ ಅದೇನೋ ಮಂಕು ಕವಿದಂತಾಗಿತ್ತು. ನಿರಂತರ ಅವರ ಮನೆಗೆ ಬರುತ್ತಿದ್ದ ಮತ್ತೊಬ್ಬ ಗುರುಗಳು ತಮ್ಮ ಶಿಷ್ಯನ ಸಂಕಟ ನೋಡಲಾಗದೆ ಕಡಿದು ಹೋದ ಗುರುನಾಥರ ಸಂಬಂಧವನ್ನು ಕೂಡಿಸಲು ಬಲವಂತದಿಂದ ಸಖರಾಯ ಪಟ್ಟಣಕ್ಕೆ ಕರೆದೊಯ್ದರು. ಕೆಲವೊಮ್ಮೆ ಗ್ರಹಚಾರ ಸರಿಯಿಲ್ಲದಿದ್ದಾಗ ಬೇಡದ ಈಗೋ ಬಂದು ಎಲ್ಲಾ ಕೆಲಸಗಳನ್ನು ಮತ್ತಷ್ಟು ಕೆಡಿಸುತ್ತದೆ. ತಾನೇನೂ ಕೇಳಬಾರದೆಂದು ಇವರು ಹೋದಾಗ ಶಿಷ್ಯಾದಿ ಚೇತ್ ಪರಾಜಯಂ ಎಂಬ ಮಾತಿನಂತೆ ಗುರುನಾಥರೇ ಮಾತನಾಡಿಸಿ, ಎಲ್ಲಾ ಹೋಯಿತಾ, ಕಳಕೊಂಡೆಯಾ, ಈಗ ಬಂದೆಯಾ, ಒಳ್ಳೆಯದಾಯಿತು ಎಂದು ಮಾತನಾಡಿಸಿ ಸಾಂತ್ವನ ಹೇಳಿ ಅವರ ಮಗನನ್ನು ಒಂದು ಬೇರೆಡೆ ಕೂರಿಸಿ ಅವನಿಗೊಂದು ಹಸಿರು ಬಟ್ಟೆಯನ್ನು ಹೊದಿಸಿ ಮುಸಲ್ಮಾನ ಗುರುಗಳ ಬಳಿ ಇರುವಂತಹ ಒಂದು ಜಪಸರವನ್ನು ಅವನ ಕೈಗೆ ನೀಡಿದರು. ಎಲ್ಲ ಬೆರಗಾಗಿ ಇದೇನು ಮಾಡುತ್ತಿದ್ದೀರೆಂದು ಬಿಟ್ಟ ಕಣ್ಣು ಬಿಟ್ಟು ನೋಡುತ್ತಿದ್ದರು. ಉರ್ದುವಿನ ಗಂಧಗಾಳಿ ಇಲ್ಲದ ಆ ಹುಡುಗ ಕುರಾನಿನ ಅನೇಕ ಶ್ಲೋಕಗಳನ್ನು ಮಂತ್ರಗಳನ್ನು ಪಟಪಟನೆ ಹೇಳತೊಡಗಿದ. ಆಶ್ಚರ್ಯ, ಇವನೆಲ್ಲಿ ಕಲಿತನೆಂಬುದು ತಂದೆ ತಾಯಿಗಳಿಗೆ ತಿಳಿಯಲಿಲ್ಲ. ನಂತರ ಗುರುನಾಥರು ಅವನನ್ನು ಉಪಶಮನಗೊಳಿಸಿ ಇವನಿಗೆ ಮುಸಲ್ಮಾನ ಶಕ್ತಿಯ ಕೃತ್ರಿಮ ನಡೆದಿದೆ ಎಂದು ಹೇಳಿ ಬ್ರಾಹ್ಮಣರನ್ನು ಕರೆಸಿ ವಿರಾಜ ಹೋಮವನ್ನು ಮಾಡಿಸಿದರು. ತೀರ್ಥ ನಾರಾಯಣನ ಪೂಜೆ ಮಾಡಿಸಿ ಬಂಧನಗಳಿಂದ ಮುಕ್ತಗೊಳಿಸಿ ಇವನಿಗೆ ಈಗ ಎಲ್ಲಾ ಸರಿಯಾಯಿತು, ನಿಮ್ಮ ಕಷ್ಟಗಳೆಲ್ಲ ಕರಗುವ ದಿನ ಬಂದಿದೆ, ಇನ್ನು 15 ದಿನದಲ್ಲಿ ಇವನಿಗೆ ಕೆಲಸವಾಗುತ್ತದೆ ಎಂದು ಆಶೀರ್ವದಿಸಿದರು. ಕೃಷ್ಣನಿಂದ ಪಾಂಡವರು ವನವಾಸ ಮುಕ್ತರಾದಂತಾಯಿತು. ಇವರಿಗೆ ಕಷ್ಟದ ಸರಮಾಲೆಯಲ್ಲಿ ನಲುಗಿ ನಗುವುದನ್ನೇ ನಂಬಿಕೆಯನ್ನೇ ಮರೆತ ಆ ಭಕ್ತರಿಗೆ ಇನ್ನು ಗುರುನಾಥರ ನುಡಿಯ ಮೇಲೆ ನಂಬಿಕೆ ಇರಲಿಲ್ಲ. ನಮಗೆಂತಹ ಕೆಲಸ ಸಿಗುತ್ತೆ, ಗುರುನಾಥರು ತಮಾಷೆ ಮಾಡುತ್ತಿದ್ದಾರೆ ಎಂದು ನಗು ಬಂದಿತು. ಒಬ್ಬ ಗುರುವನ್ನು ನಾವು ಮರೆತರೂ ಗುರುವಿನ ಮತ್ತೊಂದು ಸ್ವರೂಪ ಇವರನ್ನು ಮತ್ತೆ ಸರಿದಾರಿಗೆ ತಂದಿತ್ತು. ದಾರಿಯಲ್ಲಿ ಬಸ್ನಲ್ಲಿ ಬರುವಾಗಲೇ ಇವರ ಮಗನ ಸ್ನೇಹಿತನಿಂದ ಫೋನ್ ಬಂದಿತು. ನಾಳೆ ಒಂದು ಮೆಡಿಕಲ್ ಕಂಪನಿಯ ಇಂಟರ್ವ್ಯೂ ಇದೆ, ಖಂಡಿತ ಬಾ ಎಂದು. ಓದಿರುವುದು ಎಲೆಕ್ಟ್ರಿಕಲ್, ಇಂಟರ್ವ್ಯೂ ಬಂದಿರುವುದು ಮೆಡಿಸಿನ್ ಕಂಪನಿಯಿಂದ. ಗುರುಗಳು ಏನು ಮಾಡಿಸಬಲ್ಲರು ಎಂದು ಮಾರನೇ ದಿನ ಅಂಜುತ್ತಲೇ ಇಂಟರ್ವ್ಯೂಗೆ ಹೋದಾಗ ಪಾಸಾಯಿತು. ಫೈನಲ್ ಇಂಟರ್ವ್ಯೂಗೂ ಬಾಂಬೆಗೆ ಹೋಗಬೇಕಿತ್ತು. ಅರಿಯದ ಜಾಗ. ಬಂಧು ಒಬ್ಬರ ನೆನಪಾಯಿತು. ಬಾಂಬೆಯ ಆ ಬಂಧುಗಳು ಸಹಕರಿಸಿದರು. 2 ಇಂಟರ್ವ್ಯೂ ದಾಟಿ 3ನೆಯದನ್ನು ಫೇಸ್ ಮಾಡುವಾಗ ಆ ಭಕ್ತರ ಸೋದರ ಮಾವನೇ ಬಾಸ್. ಅಲ್ಲೂ ಪಾಸಾಗಿ ಫೈನಲ್ ಇಂಟರ್ವ್ಯೂಗೆ ಹೋದಾಗ ಅಭ್ಯರ್ಥಿಯ ಬಾಲ್ಯ ಸ್ನೇಹಿತನೇ ಇಂಟರ್ವ್ಯೂ ಅಧಿಕಾರಿ. ಮುಂದೇನು ಕೇಳಬೇಕು? ಗುರುನಾಥರು ಎಲ್ಲೆಡೆಯಲ್ಲಿ ಅನುಕೂಲ ಕಲ್ಪಿಸಿದ್ದರು. ಬಾಸೇ ಸ್ವತಃ ಪರಿಚಯಿಸಿಕೊಂಡು ಬಾಲ್ಯದ ಗೆಳತನವನ್ನು ಜ್ಞಾಪಿಸಿದರು. ಎಲ್ಲಿಯೋ ಕುಳಿತು ಏನೇನೋ ವಾತಾವರಣವನ್ನು ನಿರ್ಮಿಸಿ ಭಕ್ತರಿಗೆ ಅನುಕೂಲಿಸುವ ಗುರುನಾಥರು ಪವಾಡ ಸದೃಶ ಕೆಲಸವನ್ನು ಕರುಣಿಸಿದ್ದಲ್ಲದೆ ನೊಂದು ಬೆಂದ ತಮ್ಮ ಭಕ್ತರ ಪರಿವಾರವನ್ನು ಕೈ ಹಿಡಿದು ಉದ್ಧರಿಸಿದ್ದು ಹೀಗೆ. ಈಗ ಆ ಹುಡುಗ ಗುರುನಾಥರ ಭಕ್ತನಾಗಿ ಅತ್ಯುನ್ನತ ಹುದ್ದೆಯನ್ನು ಆ ಕಂಪನಿಯಲ್ಲಿ ಪಡೆದು ಸುಖವಾಗಿದ್ದಾನೆ. ಗುರು ಸೇವೆಯಲ್ಲೇ ನಿರತನಾಗಿದ್ದಾನೆ. ಏನೇ ಓದಿರಲಿ ಅದಕ್ಕೆ ಸಂಬಂಧವಿಲ್ಲದೆಡೆಯಲ್ಲೂ ಕೂರಿಸಿ ಸಲಹಿದ ಗುರುಕಾರಣ್ಯ ಹೇಗಿದೆ ನೋಡಿ. ಗುರುವಿನಿಂದ ದೂರವಾಗಿ ನಾವು ತೊಂದರೆ ಅನುಭವಿಸುವುದು ಮೇಲ್ನೋಟಕ್ಕೆ ಕಂಡರೂ ಗುರುವಿಗೂ ನಮಗಿಂತ ಅಧಿಕವಾದ ವ್ಯಥೆಯಾಗಿರುತ್ತೆ. ತಮ್ಮ ಶಿಷ್ಯ ಕಷ್ಟಪಡುವುದನ್ನು ಕಂಡು ಕಷ್ಟ ದೂರ ಮಾಡಲು ಗುರುವು ತವಕದಿಂದಿರುತ್ತಾನೆಂಬುದೆಲ್ಲ ಅರಿವಾಗುತ್ತೆ. ಓದುಗ ಪ್ರಿಯರೇ, ಗುರು ಕಥಾನಕದ ಮುಂದಿನ ಪುಟವನ್ನು ನಾಳೆ ತೆರೆಯೋಣ. ಬರುವಿರಲ್ಲ? ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ.